ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ನೀವು ಗ್ರೂಪ್ನಿಂದ ಬರುವಂಥ ಮೆಸೇಜಸ್ಗಳ ಒಂದು ನೋಟಿಫಿಕೇಷನ್ನ ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನೀವು ಯಾವುದಾದ್ರೂ ಗ್ರೂಪಲ್ಲಿ ಇದ್ದೀರಾ, ಆ ಒಂದು ಗ್ರೂಪ್ನಿಂದ ತುಂಬಾ ಮೆಸೇಜಸ್ಗಳು ಬರುತ್ತೆ. ಮೇಲ್ಗಡೆ ನೋಟಿಫಿಕೇಷನಲ್ಲಿ ತುಂಬ ಸಿಕ್ಕಾಪಟ್ಟೆ ಮೆಸೇಜಸ್ಗಳು ತೋರಿಸುತ್ತೆ. ಆದರೆ ನೀವು ಆ ಗ್ರೂಪ್ನಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಇಷ್ಟ ಇಲ್ಲ, ಆ ಗ್ರೂಪ್ನಲ್ಲೇ ಇರಬೇಕು. ಆದರೆ ಆ ಒಂದು ಮೆಸೇಜ್ನ ಒಂದು ನೋಟಿಫಿಕೇಷನ್ ಮೇಲ್ಗಡೆ ತೋರಿಸಬಾರ್ದು ಅಂದರೆ ನಾವು ಆ ಒಂದು ಇನ್ಸ್ಟಾಗ್ರಾಮ್ನ ಒಂದು ಗ್ರೂಪ್ನಲ್ಲಿ ಸಪ್ರೇಟಾಗಿ ಒಂದೇ ಒಂದು ಗ್ರೂಪ್ನ ಮೆಸೇಜ್ ನೋಟಿಫಿಕೇಷನ್ಸ್ಗಳನ್ನು ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಬೇರೆ ನಿಮ್ಮ ಸ್ನೇಹಿತರೆ ಎಲ್ಲ ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ, ಕೇವಲ ಆ ಒಂದು ಗ್ರೂಪ್ನ ನೋಟಿಫಿಕೇಷನ್ಸ್ಗಳು ಮಾತ್ರ ನಿಮಗೆ ಬರಬಾರ್ದು ಅಂದರೆ ನಾನೊಂದು ವಿಧಾನನ ಹೇಳ್ತೀನಿ, ನೀವು ಅದನ್ನು ಅನುಸರಿಸಿ ನೀವು ನಿಮ್ಮ ಒಂದು ಗ್ರೂಪ್ನ ನೋಟಿಫಿಕೇಷನ್ಸ್ಗಳನ್ನ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ಆ ಒಂದು ಗ್ರೂಪ್ನ ನೋಟಿಫಿಕೇಷನ್ಸ್ಗಳನ್ನ ನಾನು ಸ್ಟಾಪ್ ಮಾಡಿ ತೋರಿಸ್ತೀನಿ. ಮೇಲ್ಗಡೆ ಮೆಸೆಂಜರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಮೆಸೆಂಜರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಗ್ರೂಪ್ನ ನೀವು ನೋಟಿಫಿಕೇಷನ್ ಆಫ್ ಮಾಡೋದಕ್ಕೆ ಹೋಗ್ತಾ ಇದ್ರೆ ಆ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಒಂದು ಗ್ರೂಪ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ, ಈ ಒಂದು ಗ್ರೂಪನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಈ ಒಂದು ಗ್ರೂಪ್ನ ಹೆಸರು ಏನಿರುತ್ತೆ ಮೇಲ್ಗಡೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮೇಲ್ಗಡೆ ಹೆಸರು ಏನಿರುತ್ತೆ ಅದರ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಪ್ರೊಫೈಲ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯೂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ನೋಡ್ಬೋದು. ಇಲ್ಲಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯೂಟ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಕೆಳಗಡೆ ಮ್ಯೂಟ್ ಮೆಸೇಜಸ್ ಮತ್ತು ಮ್ಯೂಟ್ ಕಾಲ್ಸ್ ಅಂತ ಎರಡು ಆಪ್ಷನ್ಸ್ಗಳನ್ನ ನಾವು ಆನ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಕಾಲ್ ಬಂದರೂ ಕೂಡ ನೋಟಿಫಿಕೇಷನ್ ಬರಬಾರ್ದು ಅಂತ. ಇಲ್ಲಿ ನೋಡಿ, ಒಂದು ಗಂಟೆವರೆಗೆ ಅಥವಾ 8 ಗಂಟೆವರೆಗೆ ಅಥವಾ 24 ಅವರ್ಸ್ ಅಂದರೆ 24 ಅವರ್ಸ್ವರೆಗೆ ಅಂಟಿಲ್ ಐ ಚೇಂಜ್ ಇಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಯಾಕೆಂದರೆ ಅಂಟಿಲ್ ಐ ಚೇಂಜ್ ಇಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಅದು ನೀವಾಗೆ ಮರಳಿ ಅದನ್ನು ಚೇಂಜ್ ಮಾಡೋವರೆಗೂ ಸೆಟ್ಟಿಂಗ್ಸ್ ಅನ್ನೋದು ಚೇಂಜ್ ಆಗೋದಿಲ್ಲ. ನೀವು ಮೇಲ್ಗಡೆ ನಿಮ್ಮ ಟೈಮಿಂಗ್ನ ಸೆಟ್ ಮಾಡ್ಕೊಂಡ್ರೆ ಆ ಸಮಯದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಮರಳಿ ನೋಟಿಫಿಕೇಷನ್ಸ್ಗಳನ್ನ ಆನ್ ಮಾಡುತ್ತೆ. ಅದಕ್ಕಾಗಿ ನೀವು ಯಾವುದೇ ನೋಟಿಫಿಕೇಷನ್ ಇಲ್ಲಿ ಚೇಂಜ್ ಮಾಡಿದರೂ ಕೂಡ ಕಾಲ್ ನೋಟಿಫಿಕೇಷನ್ ಇರ್ಬೋದು, ಮೆಸೇಜ್ ನೋಟಿಫಿಕೇಷನ್ ಇರ್ಬೋದು, ಇಲ್ಲಿ ಅಂಟಿಲ್ ಐ ಚೇಂಜ್ ಇಟ್ ಅಂತ ಏನಿದೆ ಅದೇ ಆಪ್ಷನ್ನ ತಗೊಳ್ಳಿ. ಯಾಕೆಂದರೆ ನೀವು ಮರಳಿ ಆನ್ ಮಾಡೋವರೆಗೂ ಅದು ಕೂಡ ಆನ್ ಆಗಬಾರ್ದು. ನೋಡಿ, ಈ ರೀತಿ 3 ಆಪ್ಷನ್ಸ್ಗಳನ್ನ ನಾವು ಆನ್ ಮಾಡಿಕೊಂಡ್ರೆ ನಮಗೆ ಆ ಗ್ರೂಪ್ನಿಂದ ಬರುವಂಥ ಯಾವುದೇ ರೀತಿಯಲ್ಲಿ ಕಾಲ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಅಥವಾ ಯಾರಾದರೂ ಒಂದು ರೀಲ್ಸ್ನ ಸೆಂಡ್ ಮಾಡಿದರೂ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮಗೆ ನೋಟಿಫಿಕೇಷನ್ ಅನ್ನೋದು ತೋರಿಸೋದಿಲ್ಲ. ಮೆಸೇಜ್ ಬಂದಿರುತ್ತೆ ನಮ್ಮ ಫೋನಲ್ಲಿ, ಆದರೆ ನೋಟಿಫಿಕೇಷನ್ ಯಾವುದೇ ಕಾರಣಕ್ಕೂ ತೋರಿಸೋದಿಲ್ಲ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಗ್ರೂಪ್ನ ನೋಟಿಫಿಕೇಷನ್ಸ್ಗಳನ್ನ ಆಫ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.